ಇರ್ತದೆ ನಮ್ಮ ತೀರ್ಮಾನ. ಫಿಸಿಕಲ್ ಬರಲ್ಲ. ನಾವು ಇದ್ದು ಅಧಿಕಾರಿಗಳನ್ನ ಇಮಿಡಿಯೇಟ್ CM ಸಾಹೇಬರು ಅವ್ರನ್ನ ವರ್ಗಾವಣೆ ಮಾಡ್ಬೇಕು. ಯಾಕಂದ್ರೆ ಪ್ರೋಟೋಕಾಲ್ ಪ್ರಕಾರ ಏನಿದೆ ಮಾಡ್ಕೊಂಡು ಹೋಗಿ ನಾವು ಪ್ರಶ್ನೆ ಮಾಡೋಣ. ನಾವು ಎಲ್ಲ ಕಾರ್ಯಕ್ರಮಗಳನ್ನ ಬಿಟ್ಟು ಮಾಡ್ಕೊಂಡ್ರೆ ಬಹಳ ಬೇಸರ ಆಗ್ತದೆ. ಇವತ್ತು ಸಂಗೊಳ್ಳಿ ರಾಯಣ್ಣ ಅಂದ್ರೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟಗಾರಂತ ವ್ಯಕ್ತಿಯವರು. ಇವತ್ತು ಸಾವಿರಾರು ಜನ ಬಂದ್ರೆ ಅಂತ ಪಬ್ಲಿಕ್ ನೀವು ಅವಕಾಶ ಮಾಡ್ಕೊಡ್ಬೇಕು. CM ಅವರಲ್ಲಿ ನಮ್ದೇ ವ್ಯವಸ್ಥಿತವಾಗೆಲ್ಲ ಪಬ್ಲಿಕ್ ಜೊತೆ ಬರ್ತಾರೆ, ಹೋಗ್ತಾರೆ, ಕಾರ್ಯಕರ್ತರೆಲ್ಲ ಅವ್ರಿಗೆ ಒಳ್ಳೆ ಅಭಿಪ್ರಾಯಗಳು ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಂತ ವಿಚಾರದಲ್ಲಿ ಪೊಲೀಸ್ ಅಧಿಕಾರಿಗಳು ದೌರ್ಜನ್ಯ ಮಾಡೋದು ಖಂಡನೆ ಆಗಿದೆ. ಇಂಥ ವಿಚಾರಗಳು ಮುಂದಿನ ಮಾಡಬಾರ್ದು. ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ವ್ಯವಸ್ಥಿತ ಕೆಲಸ ಮಾಡ್ಬೇಕಂತೇಳಿ ನಮ್ಮ ಮಾತು ಗ್ರಾಮ ಜೈ ಭೀಮ್ ಸಮೇತವಾಗಿ ಮಾಡ್ತೀವಿ. ಯಾಕಂದ್ರೆ ಅಂತವ್ರು ಇರಬಾರ್ದು. ಯಾಕಂದ್ರೆ ಇಲ್ಲಾಂದ್ರೆ ಗೊತ್ತಾಗಬೇಕಿಲ್ಲ ಯಾರು ಏನು ಅಂತ ಹೇಳ್ಬೇಕು. ಯಾರು ಹೋರಾಟಗಾರರು ಏನಂತ ಅವ್ರು ತಿಳ್ಕೊಬೇಕಿಲ್ಲ. ನಾವು ರೇವಣ್ ಸಿದ್ದೇಶ್ವರ ಕಮಿಷನರ್ ಆಗಿದ್ದೆ, ನಾನು ಹೋರಾಟಗಾರ ಆಗಿದ್ದೀನಿ. ಇದೇ ಮಾಗಡಿ ರೋಡಲ್ಲಿ ವಿದ್ಯಾಭ್ಯಾಸ ಮಾಡಿ ಎಲ್ಲ ವಿಚಾರದಲ್ಲಿ ಮಾಡಿ ಎಲ್ಲ ಪ್ರತಿಯೊಂದಕ್ಕೂ ನಾವು ಹೋರಾಟ ಮಾಡಿ ಜನಪರವಾಗಿ ನಾವು ಹೋರಾಟಗಾರರಿಂದ ಬಂದಂಥವ್ರು. ನಾವು ಅಂಥ ವಿಚಾರಗಳಲ್ಲಿ ನಮ್ಮ ಒಳಗಡೆ ಬಿಡ್ತಾ ಇರೋದು ಬಹಳ ಖಂಡನೆ ಆಗಿತ್ತು. ಇದು ನಾವು ಇದ್ರ ವಿಚಾರದಲ್ಲಿ ಆಗ್ರಹಿಸಿ ನಾವು ಹೋರಾಟ ಮಾಡ್ತೀವಿ. DCP ಇಮಿಡಿಯೇಟ್ಲಿ ವರ್ಗಾವಣೆ ಮಾಡಬೇಕು. ಅವ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ. ಯಾಕಂದ್ರೆ ಇವೆಲ್ಲ ಗೊತ್ತಿರ್ತದೆ. ನಮ್ಮ ACP ಸಾಹೇಬ್ ಹೇಳ್ತಾರೆ ನಮ್ಮವ್ರು ಗೊತ್ತಿರೋಂದ್ರೆ ಯಾರಾದ್ರೂ ಏನಂತ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅದು ಕಠಿಣ ಆಗಿರ್ತದೆ. ಪೊಲೀಸ್ ಇಲಾಖೆಯವರು ಉದ್ಯೋಗಗಳೆಲ್ಲ ಮಾಡ್ತಾರೆ, ಮಾಡ್ಕೊಂಡು ಎಲ್ಲ ಕಡೆ ಪ್ರಚಾರ ಮಾಡಿ. ಯಾಕಂದ್ರೆ ಈ ಪೊಲೀಸ್ ದೌರ್ಜನ್ಯ ನಾವು ಉತ್ತರ ಪಡಿಸ್ತೀವಿ. ಈ ಒಂದು ವಿಚಾರದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಪರ ಬಂದ ಪ್ರತಿಯೊಬ್ಬರಿಗೂ ಸೌಜನ್ಯತೆ ನಡ್ಕೊಬೇಕು. ಅವ್ರು ನಾವು ಸ್ವಾತಂತ್ರ್ಯ ಕೊಟ್ಟವರು ಸ್ವಾತಂತ್ರ್ಯ ಕಿತ್ಕೊಳಕ್ ಗೊತ್ತಾ ಇದ್ದಾರೆ. ಆ ಒಂದು ಇದು ಆಗ್ಬಾರ್ದು. ಆ ವಿಚಾರದಲ್ಲಿ ನಾವು ಕಡಿಸ್ತೀವಿ ಅಂತ ಹೇಳ್ತಾ ನಮ್ಮ ಗ್ರಾಮ KR ಮುನಿರಾಜು, ಜೈ ಭೀಮ್ ಅಖಿಲ ಭಾರತ ರಾಷ್ಟ್ರೀಯ ಅಧ್ಯಕ್ಷ.